ಮೊಟ್ಟೆ ಕುಡ್ದಿ ನೀರು ಕುಡ್ಕೊಂಡು ಅಚ್ಚುಕಟ್ಟಾಗಿ ಸಾಕ್ತೇವೆ ನೀವು. ನಮ್ಗೇನು ಇಲ್ಲ, ಎಂತದು ಇಲ್ಲ. ಡೋಲೋ 650 ಮಾತ್ರ ಬಿಸಿ ರಾಗಿ ಅಂದ್ರೆ ಹಿಂಗೆ ಎದ್ದೊಳ್ನಿ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿ ಖಾಲಿ ಹೋದ್ರೆ ತಿರ್ಗಾ ತುಂಬಿಸ್ಕೋಬೇಕು. ಸ್ಲೈಸ್ ಅಂತ ಸೊ ಹಾಯ್ ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಬ್ಲಾಗರ್ ಕನ್ನಡಿಗ ಅಭಿನವ್. ಇವತ್ತು ಟಾಪಿಕ್ ಏನಪ್ಪ ಅಂತಂದರೆ, ನಮ್ಮ ಅಜ್ಜಿಗೆ ನಾನು ಕಾಲು ಏಟಾಗಿರೋದನ್ನ ಸ್ವಲ್ಪ ಪೇಯ್ನ್ ಬರ್ತೈತೆ ಅಂತ ನಾನು ಪ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ. ಏನು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸೊ ನೋಡೋಣ ನಮ್ಮ ಅಜ್ಜಿ ರಿಯಾಕ್ಷನ್ ಹೆಂಗಿರ್ತದೆ ಅಂತ ನೋಡೋಣ ಬನ್ನಿ. ಇವಾಗ ಕ್ಯಾಮ್ರಾ ಎಲ್ಲಿ ಫಿಟ್ ಮಾಡೋದಂತಲೇ ಗೊತ್ತಾಯ್ತಲ್ಲ. ಇಲ್ಲಿ ಫಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಫಿಟ್ ಮಾಡಿದ್ರೆ ಗೊತ್ತಾಯ್ತದೆ ಇಲ್ಲೋ ಗೊತ್ತಿಲ್ಲ. ಸೊ ಈ ಪ್ಲೇಸಲ್ಲಿ ಎಲ್ಲಿ ಫಿಟ್ ಮಾಡೋದಂತನೂ ಗೊತ್ತಾಯ್ತಲ್ಲ. ಸೊ ಇದೇ ಬೆಸ್ಟ್ ಅಂದ್ಕೊಂತೀನಿ. ಅಲ್ಲಿ ಫಿಟ್ ಮಾಡಿದ್ರೆ ಏನು ಗೊತ್ತಾಗಲ್ಲ. ಸೊ ಅಲ್ಲೇ ಫಿಟ್ ಮಾಡೋಣ. ಅವಾ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೆ ಎಲ್ಲಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅದೇ ಸುಟ್ಟಬಿಟ್ರೆ ಸಿಟ್ಟಾಬಿಟ್ಟೆ ಅದಾಗ ಹಿಂಗೆ ಎದೊಳ್ತಾ ಇದ್ನಲ್ಲ, ಕಾಲು ನಂಬಿಡ್ತು. ನೀನು ಚೂರು ಭಯ ಇಲ್ಲ ಕಣ್ ಬಿಡ್ಲ ನಿಮ್ಗೆ. ಮೀಟರ್ ಬೇಕು, ಮೀಟರ್ ಮೀಟರ್. ನೀವು ಬೆವ್ತೋದಂಗೆ ಹಿಂಗೆ ಯಾಕೊಳ್ದೆ ಗೊತ್ತಿಲ್ಲ. ಕುತ್ಕೊಳ್ಳೆ, ಏನು ನೋಯ್ತಾ ಬಿದ್ದೈತಿ. ಏನವ ಕಾಲು ಹಿಂಗ್ ಒಳ್ಳದ್ನಂತೆ, ಸ್ಕಿಟ್ ಆಗೋಯ್ತಂತೆ. ಈಗೇನಾಯ್ತು? ನೋಯ್ತಾ ಬಿದ್ದಿದಂತೆ. ಭಯ ಇಲ್ಲ, ಭಯದಿಂದ ಇರ್ಬೇಕು. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ನೋಡು ಹೆಂಗ್ ಮಾಡ್ಕೊಂಡ್ ಕುಂತ್ಕಲಿ ಸುಮ್ಮನೆ ನೋಡ್ತೀನಿ. ನಂದದೆ ನಾವ್ ಎಷ್ಟು ಹೇಳಿದ್ರು ಕೇಳಲ್ಲಕ್ಕ. ನಮ್ಮ ಇವ್ಗೆ ಏನ್ ಆಲೆ ವಾಸನೆ ಆಗೋಯ್ತಿ ಸುತ್ತಿ. ಏನು 3 ವರ್ಷ 2 ವರ್ಷ 1 ವರ್ಷ ಮಾಡ್ತಾರೆ. ಇನ್ನು 1 ತಿಂಗಳು ಬರ್ತಿದ್ದೆ ಮಾಡ್ತಾನೆ ಮಾಡ್ಬೇಡಕಂಗೆ ಹಗ್ಲೆಲ್ಲ ಹಿಂಗಂತ ಇರ್ಬೇಡ. ಏನ ಕಾಲ್ನ ಹಗ್ಲೆಲ್ಲ ಹಿಂಗ ಬೇಡ ಕಣು. ಹೆಂಗ್ ಹೊಳ್ತು ಮಾಮೂಲಿ ಹಿಂಗೆ ಎದ್ದೊಳದ್ನಲ್ಲ, ಅವಾಗ ಸ್ವಲ್ಪ ಹಿಂಗೆ ಕ್ರಕ್ ಅಂತ ಹಂಗೇನೇನೆ. ನನಗಂತೂ ಈ ಜೀವನದೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲ ಒಂಚೂರು ಈ ಕಡೆ ಎದ್ದೊಳ್ಬೇಡ ನೀನು. ಈ ಕಡೆ ಒಳ್ಬೇಡ. ಅವ್ರು ಹೇಳ್ತಾರೆ ಅಂದ್ಬಿಟ್ಟು ಅವ್ರು ಹೇಳಲ್ಲ. ಅವ್ರು ನಡೆಯದೆ ಅಂತಾರೆ ಅಷ್ಟೇ ಹೊತ್ತು ಒಳ್ಳಬೇಡ್ದು. ಈ ಕಡೆ ಒಳ್ಳಕ್ ಹೋಗ್ಲೇಬೇಡ ನೀನು. ಅದ್ ಕಟ್ಕೋಕಿಲ್ವ ನನ್ಗೆ ಇಲ್ಲಿ ಹೆಚ್ಚು ಕಷ್ಟ ನಂಗೆ ಅಕ್ಷರ ಮಾಡಿಸ್ದಾಗ ಇನ್ನು ಈ ಕಡೆ ಸೈಡ್ ಕೂಡದೆ ಈ ಕಡೆ ಸೈಡ್ ಕೂಡಿಲ್ಲ ಅಂತ ತೋರ್ಸರ್. ಇನ್ನು ಕೂಡ್ಬೇಕದು. ಬರೋ ತಿಂಗಳು ಇನ್ನೊಂದು ತಿಂಗಳು ಕರ್ಕೊಂಡ್ಬಂದು ಬಿಟ್ಕೊಂಡು ಮಡ್ಡಿ ಮಟನ್ ತಿಂದಿ ಮೊಟ್ಟೆ ಕುಡ್ದಿ ನೀರು ಕುಡ್ಕೊಂಡು ಅಚ್ಚುಕಟ್ಟಾಗಿ ಸಾಕ್ತೇವೆ ನೀವು. ನಮ್ಗೇನು ಇಲ್ಲ, ಎಂತದು ಇಲ್ಲ. ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಮಣಿಕಂದ್ರೆ ಹಿಂಗೆ ಎದ್ದೊಳ್ನಿ ನೋಡ್ಬೇಕು. ನಾವ್ ಎಷ್ಟ್ ಹೇಳ್ತೀವಿ ಇವನ್ಗೆ ಹೇಳಿದ್ರೆ ಹೋಗು ಅದೇ ಮಾಡೋದು. ಇಲ್ಲಿ ಕಾಲು ನೋಡಿ ಎಷ್ಟು ಬೆಗುತ್ತೋಗಿದ್ವಿ. ಮೇಲಿದು ಹಿಂಗ್ ಕಾಣ್ತಾ ಇದೆ ಇವನ್ಗೆ. ಇದು ಆಲೆ ವಾಸಿ ಆಗೋಯ್ತು ನನ್ಗೆ ಏನೋ ರೀತಿಲಿ. ಉಳಿಸ್ಬಿಡಂಗೆ ಒಳಗೆ ಇನ್ನು ಅದು
ಇವರಮ್ಮ ಬೇವತ್ತು ಇಲ್ಲಿ ಅಣ್ಣ ಆಯ್ತು ಇವನಿಗೆ ಫಸ್ಟು ಆ ಹೆಣ್ಗಂತೆ ಮುರಿದೋದು. ಅಯ್ಯೋ ಏನಾಗಿಲ್ಲ, ಸುಮ್ಮನೆ ಗದ್ದಿದ್ದನು. ನಾಟಕ ಆಡ್ಬೇಡ, ಇಲ್ಲ ಕಣ, ಏನಾಗಿಲ್ಲ. ನಾಟಕ ಆಡ್ಬೇಡ. ನಿಜವಲ್ಲ ಏನಾಗಿಲ್ಲ, ಸುಮ್ಮನೆ ಹಂಗ ಅಂದಿದ್ದು ನೋಡೋಣ ಅಂತ. ರೀಲ್ ಬಿಟ್ಟ, ರೀಲ್ ಅಲ್ಲ, ನಿಜ. ಏನು ಏನು ಈಡೆ ಮಾಡಕ್ ಈಡಿಯೋನು ಇಲ್ಲ ಏನು ಮತ್ತೆ ಕಾಲಲ್ಲಿ ಬೆವ್ತ್ಕೊಂಡ್ ಕೂತದೆ. ನಾನು ಸುಳ್ಳು ಹೇಳ್ತಿದ್ದ, ನಾನು ಇಲ್ಲ ಕಣವ, ಏನು ನೋವು ಬರ್ಲಿಲ್ಲ, ಏನೂ ಇಲ್ಲ, ಸುಮ್ಮನೆ ನೋಡೋಣ ಏನಂತ್ಯ ಅಂತ ನೀ ಜಾಸ್ತಿ ಕಾಲ ಹಿಂಗನ್ನೋದು ಹಿಂಗ್ ಉಳ್ಸೋದು ಹಿಂಗ್ ಆಡ್ಸೋದು ಅವೆಲ್ಲ ಮಾಡಕ್ ಹೋಗ್ಬೇಡ ವಿನಿ. ಕಾಲು ಮೂಳೆ ಏನಾರ ಒಂಚೂರು ಇದಾದ್ರೆ ನಾಳೆ ನೀನೇ ಅನ್ಭವಿಸ್ಬೇಕಾಯ್ತ ನೋಡು. ಹೇಳ್ದವ್ರ ಮಾತ ಹೊಸಿ ಕೇಳು. ಸಾಕ್ತಾನೆ ಬೇಡ ಬೇಡ ಅಂತಾನೆ ಕಣಮ್ಮ, ಏನು ತಿನ್ನಲ್ಲ. ನಿನ್ನೆ ಸೊಪ್ಪು ಹಾಕಿನಿ, ನುಗ್ಗೆ ಸೊಪ್ಪು, ಅದು ತಿನ್ನಲ್ಲ. ರಾಜಸ ಅದು ರೇಗಿ ತಿನ್ಲ, ನುಗ್ಗೆ ಸೊಪ್ಪು ಏನು ಇಲ್ಲ ಅಂತ ಆದ್ಮೇಲೆ ತಿಂದಾರಂತೆ. ತಿಂದ ಸುಮಾರಾಗಿ 1,000 ರೂಪಾಯಿ ಮೊಟ್ಟೆ ಕುಡ್ದ. 3 ಮೊಟ್ಟೆ ಅಷ್ಟೇ ಕುಡ್ದಿದ್ದು ನಾನು. ಮೊಟ್ಟೆ ಕುಡ್ದಿದ್ರೆ ನಾನು ಓದೋಗು ನೀಗಂತ ಸರಿನೇ. ಅಕ್ಕಿ ಕೊಡ್ತಾವನ ಇನ್ನ ಸೊಸೈಟಿಲಿ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿ ಅವ್ನಿಗೆ ಹೆಚ್ಚಾಗಿ ಆಡ್ತಾವೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವ್ನು ಹಂಗಂದ್ರೆ ಗಾಡಿ ಸುಮಾರು ಗಾಡಿದ ಹಂಗೆ ಅಂತದವಾಗ ಹೊಚ್ಚರಿಗೆ ಹಿಂಗ್ ಹೊಂದ್ಕೊಂಡು ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಅವಳು ಬರೋದಿಲ್ವಂತೆ. ಬರುದಿಲ್ಲ, ಬರ್ತೀನಿ ತಕೊಂಡಿರ್ತದೆ, ಹೋಗು ಅಂತ ಅವ್ನು ಹಿಡ್ಕೊಂಡು ನಿಮ್ ಪಾಚಕ್ಕೆ ಹಿಂಗೆ ಇನ್ನೇನ್ ಬಾಗ್ಲಾಗ್ತಾರೆ ಈಗ ಮಧ್ಯಾಹ್ನ ಬಾಗ್ಲ ಆಪ್ಟೆ. ಈ ಕ್ರಮದ ತಾಯಿ ನಿಂತಲ್ಲ 20 kg ಅಕ್ಕಿ ಅಯ್ಯೋ ಶಿವ ಕರ್ಕೋ ಯಾರು ನಡ್ಕೊಂಡು 4 ಗಂಟೆ ಬರ್ಕದ್ದ ಹೋಗೋದು ಹಿಂಗ್ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗಾಡಿ ಕುಡಿಸ್ಕೋಲ್ಲ ಅಂದ್ರೆ ಆಗಲ್ವಂತೆ. ವಾಸನ ಕರ್ಕೋ. ಓ ಅಕ್ಕಿ ಕೊಡ್ತಾ ಇರೋದು, ಟೋಕನ್ ಕೊಡ್ತಾ ಇರೋದಲ್ಲ. ಅಕ್ಕಿಗೆ ಹೇಳುದು ಅವ್ನು ಹೆಬ್ಬೆಟ್ ಕೊಟ್ಟು ಬಂದ್ಬಿಡ್ಲಿ, ಅಕ್ಕಿ ಬೇಕಾ ನಾನು ತಕೊಬರ್ತೀನಿ. ಯಾವತ್ತು? ಇವತ್ತು ನಿಮ್ಗೆ ಹೆಬ್ಬೆಟ್ ಕೊಟ್ಟು ಅಕ್ಕಿ ಕೊಡಕೊಂಡು ಇದ್ದಾನ. ಅಂಬರೀಷ್ ಅಂತ ಅಂತ ಸರ್ವಿಸ್ ತಕೊಂಡ ಸರ್ವಿಸ ಸರ್ವಿಸ್ ಕಕ್ಕೋದ ಬಟ್ಟೆ ಹಾಕಿದ್ರು ಕೆತ್ತಾ ಇದ್ರು. ಇವನು ಕತ್ರಿ ಕಟ್ ಮಾಡಕ್ ಹೋಯ್ದೆ, ಕಟ್ ಮಾಡ್ದೆ. ಈಗ ನೋಡಿ ಹೆಂಗ್ ಮಾಡ್ತಾವೆ. ಹೋಯ್ತು ಖಾಲಿ ಹೋದ್ರೆ ತಿರ್ಗಾ ತುಂಬಿಸ್ಕೊಳ್ಬೇಕು. ಇನ್ನೇನು ಸಿಲಿಂಡರ್ ಖಾಲಿ ಯಾರು ತುಂಬಿಸಲ್ವಾ? ಹಂಗೆ ನೆಂಬೆ ಅದ್ಲೆ ತುಂಬಿಸ್ಕೊಬರ್ಬೇಕು. ತಗೊಂಡು ತುಂಬಿಸಲ್ವಾ? 50 ರೂಪಾಯಿ ಕೊಡ್ತೀವಿ ತುಂಬಿ ಅಂದ್ಬಿಟ್ಟು. 50 ರೂಪಾಯಿ ಗಂಡ ಗ್ಯಾಸ್ ಸಿಲಿಂಡರ್ ತಗೋಬೇಕು, ತುಂಬಿಸಲ್ವಾ ಕಮ್ಮಿಯಲ್ಲಿ? ಹೋಗಿ ಎಷ್ಟು ಅದು ತುಂಬಿಸಲ್ವಾ? ಅದ 2 ಲೀಟ್ರ್ ಕ್ಯಾನ್ 2.5 ಲೀಟ್ರ್ ಒಬ್ಳಾಗ ಕೊಡ್ತಿದ್ದವ. ಅನ್ನ ಕುದಿರೋ ಒಂದಿನ ಒಂದು ಗ್ಲಾಸ್ ಇಬ್ಬರೇ ಕುಡಿದ್ರೆ ಹೋಗ್ ಮಗ. ಅನ್ನ ಒಂದಿಷ್ಟು ಕುದ, ಇವನೊಂದಿಷ್ಟು ಕುದ ಅಷ್ಟೇ. ಇದು ನೀರು ಕುಡ್ದಿದ್ದೀರ ಏನ್ ಮಾಡ್ತಾ ಚೆನ್ನಾಗ ಹಿಂಗೇನೆ ಕುಡಿಯೋ ಗಂಟೆ ಕುಡ್ದ ಮೇಲೆ ಎಂಡ ಉಳಿಯಂತ ಏನೋ ಬೇಕಣ. ನೀರ್ನಂಗೆ ಎಂಡ ಬರೋದು. ಮೊದ್ಲು ಚೆನ್ನಾಗ್ ಮಾಡ್ತಿದ್ರು, ಒಳ್ಳೆ ಗಟ್ಟಿಗೆ ಎಷ್ಟು ಚೆನ್ನಾಗ್ ಬರ್ತಿತ್ತು ಮಾಜಾ ಅಂದ್ರೆ. ಇದು ಹಂಗಲ್ಲ, ನೀರ್ನಾಗ ಮಾಡ್ತವೆ ಇದು ಕೊಳ್ಕೊಂಡು. ಮಾಜಾ ಅಲ್ಲ ಕಣವ, ಸ್ಲೈಸ್ ಅಂತ. ದೌರಮ್ಮ ಮುಚ್ಚು ಭಯ ಇಷ್ಟೊತ್ತ ಒಂದು ಕೋರಿ ನೋಡ್ಕೊಂಡು ಇಟ್ಟು ಬಂದಿದ್ದೀವಿ. ಏನಾಗ್ಬೇಕು ಎಲ್ಲಿ ಬರ್ತಾರೆ
ಅವ್ನ ಕೈ ಕಾಲು ಮುಳುಗಲ್ ಮಂಡಿಸ್ದ ಇವ್ಳಿಗೆ ಬಿಸಿಲು ತಂದು ಎಸ್ತಾ ಲೇ ಅತ್ತಮ್ಮ ನಾನು ಅಳಿಯ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.